ಏನ್ರಿ. ಅದೇ ಕಲ್ಯಾಣದೊಳಗೆ ಒಬ್ಬಕ್ಕೆ ಕಾಳವೆ ಎತ್ತುಕೊಂಡಿದ್ಲು. ಭಾಳ ಬಡತನ ಅಂದ್ರೆ ಬಡತನ. ಸಣ್ಣದೊಂದೇ ಹುಲ್ಲಿನ ಗುಡಿಸಲ ಹಾಕ್ಕೊಂಡು ಜೀವನ ಕಳೀತಿದ್ಲು. ದಿನ ಒಬ್ಬೊಬ್ಬ ಶರಣರ ಮನೆಗೆ ಅಂದ ಅಂಗಳ ಕಸ ಹೊಡ್ಲಿಕ್ಕಂದ ಹೋಗಿದ್ಲು ಬೆಳಗಿನ ಜಾವ. ಅವ್ರು ಏನು ಶರಣರಂದ ಏಟ್ರೆ ಒಂದು ಈಸೆಂದ ಏನು ಹಾಕ್ಯಾರೆ ಜೋಳರೆ ಏನರ ಕೊಟ್ರ ಅದೇ ಇಟ್ಟು ತೊಗೊಂಡು ಬಂದು ಮನೆಯಾಗಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಆಕಿನ ಹತ್ರ ಯಾವುದು ಕೂಡ ಇದ್ದಿದ್ದಿಲ್ಲ. ನಿತ್ಯ ಅನ್ಕೊಂಡು ಹೊರಗೆ ಹೋದಾಗ ಎಲ್ಲ ಜಂಗಮರು ಎಲ್ಲ ಶರಣರ ಮನೆಗಳಿಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋದು ನೋಡಿ ಪಾಪ ಮನಸ್ಸಿನಾಗಿಂದ ಕೊರಗ್ತಿದ್ಲು ಕಾಳವಿ. ಪರಮಾತ್ಮ ನನಗೆಂದು ಕೊಡ್ತಾನ, ಕಡೆಗೆಂದ ಆಸು ಮಂದಿಗೆ ಉಣಿಸೋದಾಗಲಿಲ್ಲ ಅಂತಂದ್ರು ಕಡೆಗೆ ಒಬ್ಬನಿಗೆ ಉಣಿಸಟ್ಟೆಂದ ತಾಕತ್ತು ನನಗೆ ಕೊಡಬೇಕಾಗಿತ್ತು. ಪರಮಾತ್ಮ ಕಣ್ಣೀರು ಹಾಕ್ತಾಳೆ ನೋಡಿ. ಇದು ಎಲ್ಲವನ್ನು ಕೂಡ ನೋಡಿ ನಾನು ಎಲ್ಲಿದು ಉಣಿಸ್ಲಿ, ನನ್ನ ಹತ್ರ ಏನಿಲ್ಲ, ನಾನು ಹೆಂಗೆ ಉಣಿಸ್ಲಿ ಎತ್ಕೊಂಡು ನಿತ್ಯನೋ ಪಾಪ ಜಂಗಮರು ನೋಡಬೇಕು. ಅಯ್ಯೋ ಇಂಥ ಜಂಗಮಾಮೂರ್ತಿ ಬಂದು ನಮ್ಮ ಮನೆಗೆ ಅಂದ ಉಣಬೇಕಲ್ಲ, ನನ್ನ ಹತ್ರ ಏನೂ ಇಲ್ಲ ಎತ್ಕೊಂಡಂದು ಪಾಪ ಕಣ್ಣೀರು ಹಾಕೋತಂದ ಗೆದ್ಲು. ನೋಡ್ರಿ ಭಗವಂತ ಯಾವ ರೂಪದಾಗ ಬರ್ತಾನೋ, ಹೆಂಗೆ ಬರ್ತಾನೆ ಪರೀಕ್ಷೆ ಮಾಡಕತ್ತನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನಾವು ಅಂತೀವಿ ಬಂದವೀವಿ ಭಿಕ್ಷುಕನ ಹತ್ಕೊಂಡು ನಾವು ಅಂತೀವಿ, ಭಿಕ್ಷುಕರು ಇರಂಗಿಲ್ಲ. ಯಾವುದೋ ಒಂದು ರೂಪದಾಗ ಅಂದಾಗ ಬರ್ತಾರೆ ಏನ್ರಿ, ಚೀಲಗಳನ್ನು ಬದಲಿ ಮಾಡ್ತಾರೆ, ಯಾವುದೋ ಒಂದು ರೂಪದಾಗ ಬರ್ತಾರೆ, ನಮ್ಮ ಒಡನಾಟದೊಳಗೆ ಇರ್ತಾರೆ. ಏನು ಭಿಕ್ಷುಕರಾಗಿ ಬರ್ತಾರೋ, ಏನು ಕುರುಡರಾಗಿ ಬರ್ತಾರೋ, ಕುಂಟರಾಗಿ ಬರ್ತಾರೋ, ಇವೆಲ್ಲ ದೇವಾನ ದೇವತೆಗಳೆಲ್ಲ ನಮ್ಮ ಮನೆತನಿಗೆ ಅಂದ ಬರ್ತಾರೆ. ನಾವು ಬಂದಾಗ ತಿರಸ್ಕಾರ ಮಾಡಿದ್ವಿ ಅಂತಂದ್ರೆ ನಾವು ಕಳ್ಕೊಂಡು ಬಿಡ್ತೀವಿ ಅಟ್ಟೆ. ಯಾವಾಗಿಂದ ಕಾಳವೆ ಅವತ್ತಾಕಿಗೆ ಜ್ವರ ಬಂದವೆ ನೋಡ್ರಿ, ಉರಿ ಅಂದ್ರೆ ಉರಿ ಬಂದವ. ಪಾಪ ಯಾರ ಮನೆಗೂ ಕೂಡ ಕಸ ಹೊಡಿಲಿಕ್ಕೂ ಹೋಗಿಲ್ಲ, ಮತ್ತು ಕಸನೇ ಹೊಡೆದಿಲ್ಲ ಅಂತಂದಾಗ ಈಕೆಗೆ ಜ್ವಾಳ ಕೊಡೋರು ಯಾರು ಏನ್ರಿ. ಯಾರ ಮನೆಗೂ ಕೂಡ ಹೋಗಿಲ್ಲ, ಆರೋಗ್ಯ ಸರಿ ಇಲ್ಲ ತಿಳ್ಕೊಂಡಂದು ಪಾಪ ಮೂಲ್ಯಾಗಂದ ಕಾಳವೆ ಹಿಂಗೆ ಗೂಡಿಸ್ಕೊಂಡಂತ ನಾವು ಹುಲ್ಲಿನ ಗುಡಿಸಲು ಮನ್ಯಾಗ ಮಲ್ಕೊಂಡಾಳ. ಹೊರಗೆ ಯಾರು ಬಂದಾರ ತಿಳ್ಕೊಂಡು ಕೇಳಿದ್ರ ಒಬ್ಬ ಜಂಗಮಾಮೂರ್ತಿ ಬಂದ. ಕಾವಿ ಬಟ್ಟಿ ತೊಟ್ಟಾನ, ಕಾಲೊಳಗಂದ ಕಡಾವಿಗೆ, ಕೈ ಒಳಗಂದ ಯೋಗದಂಡ, ಒಂದು ಕೈಯಾಗಂದ ಕಮಿಂಡ್ಲ ಹಿಡ್ಕೊಂಡು ಜಟಾಧಾರಿ ಆಗಿರ್ತಕ್ಕಂಥ ಜಂಗಮಾಮೂರ್ತಿ ಯಾರ ಮನೆಗೆ ಬಂದಾನಂತಂದ್ರೆ ಕಾಳವೆನ ಮನೆಗೆ ಬಂದಾನ. ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಕಾಳವೆ ಗಡಬಡಿಸಿ ಅಂದ ಎದ್ದು ಬಂದು ನೋಡ್ತಾಳ. ಏನ್ರಿ ಜಂಗಮಾಮೂರ್ತಿ ಬಂದು ನಿಂತಾನ. ಹೋಗಿ ಕಾಲು ಬಿದ್ಲು, ನಮಸ್ಕಾರ ಮಾಡಲ್ದು. ಯಪ್ಪ ನನ್ನ ಮನೆಯಾಗಿಂದ ಏನೂ ಇಲ್ಲ, ನಾನು ನಿನ್ನ ಏನು ನೀಡಲಿ, ನನ್ನ ಹತ್ರ ನನ್ನ ಮನೆಯಾಗಿಂದ ಏನೇನೂ ಇಲ್ಲ, ನಾ ಏನು ನೀಡಲಿ ಎತ್ತುಕೊಂಡಂದಾಗ ಅವಾಗ ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಅಂತಾನೆ, ಕಾಳವೆ ಯಾಕೋ ಇವತ್ತು ನಿನ್ನ ಮನೆಯಾಗಿಂದ ಬರ್ಬೇಕು, ನಂಗೆ ಆಸೆ ಆಗೈತಿವ, ನಿನ್ನ ಮನೆಯಾಗಿಂದ ಬರಬೇಕು. ಯಾರು ಬೇಡ ಅಂತಾರೆ, ಯಪ್ಪ ಬಾ, ನಂದೇ ನಿನ್ನ ಅರಮನೆನ ಗುಡಿಸಲದ, ಬಾ ನಿನಗೆ ಚಂದ ಕುಂದ್ರಕ್ಕೆ ಹಾಸಕ್ಕೂ ನನ್ನ ಹತ್ರ ಏನೂ ಇಲ್ಲ. ಯಾವಾಗಿಂದ ಇಲ್ಲವಾ ನಾ ಬರ್ತೀನಿ ಎತ್ತಿಕೊಂಡಂದು. ಯಾವಾಗಿಂದ ಜಂಗಮಾಮೂರ್ತಿ ಒಳಗೆ ಬಂದು ಕಾಳವೆ ಅಂದ, ಯಪ್ಪ ಅಂದ್ಲು, ಯಾಕೋ ನಿನ್ನ ಮನೆಗೆ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು, ನನಗೆ ಆಸೆ ಆಗಿದವ. ಯಪ್ಪ ಯಾರು ಬೇಡ ಅಂತಾರ, ಬಾರು ನನ್ನಪ್ಪ ಎತ್ತಿಕೊಂಡಂದು. ಪಾಪ ನೀರು ಕಾಸ್ತಾಳ, ಜಂಗಮಾಮೂರ್ತಿ ಸ್ನಾನ ಮಾಡ್ತಾನ, ಅಲ್ಲಿ ಒಳಗಿಂದ ಗುಡಿಸಲ್ದಾಗಿಂದ ಪೂಜೆ ಮಾಡ್ಕೊಳಕತ್ತಾನ. ಈಗ ಹೊರಗೆ ನಿಂತ್ಕೊಂಡು ಕಾಳವೆ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಈಗ ಸ್ನಾನ ಮುಗಿಸ್ಕೊಂಡು ಏನ್ರಿ ಲಿಂಗ ಪೂಜೆ ಆದ ಬಳಿಕ ಕಾಳವ ಏನ್ರಿ ತೊಗೊಂಬರವ, ನನಗೆ ಏನ್ರಿ ತೊಗೊಂಡು ಬಾ ತಿಳ್ಕೊಂಡ್ರ ನಾನು ಏನು ನೀಡಲಿ, ಮನ್ಯಾಗ ಒಂದು ಕಾಳು ಜ್ವಾಳ ಇಲ್ಲ, ಬ್ಯಾಳ ಇಲ್ಲ, ಏನೂ ಇಲ್ಲ, ಒಂದು ಕಾಳನ್ನು ಕುಡ್ದ ಅಕ್ಕಿನೂ ಕುಡ್ದ ಇಲ್ಲ, ತುಕುಡು ರೊಟ್ಟಿ ಇಲ್ಲ, ನೀಡ್ಬೇಕಂತ ತಿಳ್ಕೊಂಡ್ರ ಹಂಗಾದ್ರೆ ನಾನು ಏನು ನೀಡಲಿ ಎತ್ಕೊಂಡು ಹೊರಗೆ ನಿಂತ್ಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಹಿಂಗೆ ಕಣ್ಣೀರು ಹಾಕುವಾಗ ಆ ಜಂಗಮಾಮೂರ್ತಿ ಅಂತಾನೆ ಕಾಳವೆ ಅಂದ. ಯಪ್ಪ ಅಂದು, ಯಾಕವ ಮನೆಗೆ ಏನೂ ಇಲ್ಲ ತಂದು ಕಣ್ಣೀರು ಹಾಕ್ಲಕತ್ತೇನು, ಉತ್ಸವ ಕಣ್ಣೀರು ಹಾಕಿಬೇಡ. ನೋಡಲಿ ಮ್ಯಾಲ ಗುಡಿಸಲ್ದಾಗ 3 ತೆನೆ ಇಟ್ಟಿದ್ದಿಲ್ಲ ನೋಡ್ರಿ, ಮ್ಯಾಲ ಜೋಳದ ತೆನೆ ಇಟ್ಟಿದ್ದಿಲ್ಲ, ಅದನ್ನೇ ತಗೊಂಡು ಕುಟ್ಟಿ ಕೇರಿ ನನಗೆಂದ ಅದನ್ನು ಬೀಸು ಕಲ್ಲಾಗಕ್ಕೆಂದು ಹೊಡೆದು ನನಗೆ ನುಚ್ಚು ಮಣ್ಣು ನೀಡವ ಅಂದ. ನೋಡ್ರಿ ತೆನೆ ಇಟ್ಟಾಳೇನು, ಈಕೆ ಇಟ್ಟಿಲ್ಲ, ತೆನೆ ಇವಳಿಗೆ ಗೊತ್ತೇ ಇಲ್ಲ. ಆದ್ರೂ ಕೂಡ ಜಂಗಮಾಮೂರ್ತಿ ಅಂತಾನೆ ಮ್ಯಾಲ 3 ಜೋಳದ ತೆನೆ ತಗೊಂಡಂದ. ನೋಡ್ತಾಳ ಇಂತಿಂಥ ತೆನೆ ಅದಾವ, ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ ಕಾಳವ್ಯಾಗ. ಏನ್ರಿ ಆಕೆಗೆ ಹಂಡೆ ಹಾಲು ಕುಡ್ದಟ್ಟೆ ಅಂತ ಖುಷಿ ಆಯಿತು. ಯಪ್ಪ ಇದು ತೆನೆ ಇದ್ದಿದ್ದೆ ನನಗೆ ಗೊತ್ತಿಲ್ಲ, ಅಂತೂ ನನ್ನ ಮನೆಗೆ ಇವತ್ತು ನೀ ಪ್ರಸಾದ ಮಾಡ್ತಿದ್ದೆ ಎತ್ಕೊಂಡು ಖುಷಿ ಒಳಗೆ ಅದನ್ನ ಎತ್ಕೊಂಡು ಒಳ್ಳಗೆ ಹಾಕಿ ಅಂದ ಕುಡ್ತಾಳ, ಚೆನ್ನಾಗಿ ಅಂದ ಕೇರ್ತಾಳ, ಅದನ್ನು ದೇವ್ರ ಧ್ಯಾನ ಮಾಡ್ಕೊಂತ ಏನ್ರಿ ಅದೇ ಬಿಸು ಕಲ್ಲಾಗ ಹಾಕಿ ಅಂದ ಹೊಡಿತಾಳ, ಒಡೆದು ನುಚ್ಚು ಮತ್ತು ಮಾಡ್ತಾಳ. ಕಾಳವೆ ಅಂದ, ಏನಪ್ಪ ಅಂದ, ಸಣ್ಣ ಗಡಿಗೆ ಇಡಿಬೇಡವ ನುಚ್ಚ, ದೊಡ್ಡ ಗಡಿಗೆ ಇಡು. ಯಪ್ಪ ನನ್ನ ಮನೆಯಾಗ ಉಣವ್ರು ಯಾರೂ ಇಲ್ಲ, ನೀ ಎಷ್ಟು ಚಂದಗೆ ಗಟ್ಟಿಯಾಗಿ ಚಂದ ಮಾಡಿ ಕೊಡ್ತೀನಿಯಪ್ಪ, ನೀವು ಒಬ್ಬನೇ ಉಣವ, ನೀವು ಒಬ್ಬ ಊಟ ಮಾಡಿಬಿಟ್ರೆ ಸಾಕು, ನನ್ನ ಹೊಟ್ಟೆ ತುಂಬುತ್ತದ, ನನಗೇನು ಮಕ್ಕಳಿಲ್ಲ ಮರಿಯಿಲ್ಲ ಯಾರೂ ಇಲ್ಲ, ಏನ್ರಿ ನಾನು ಒಬ್ಬಳೇ, ನನಗೇನು ಊಟ ಬೇಡ, ನೀವೊಬ್ಬ ಚಂದ ಊಟ ಮಾಡಿದ್ರೆ ಸಾಕು. ಆಯ್ತವ ನಾನೇ ಉಣ್ತೀನಿ, ದೊಡ್ಡ ಗಡಿಗೆ ಇಡು. ಯಾಕೋ ಅಪ್ಪ ಹಿಂಗಂತಾನೆ ತಿಳ್ಕೊಳೋದು ಒಂದು ಕೊಡ ನೀರು ಹಿಡಿತಕ್ಕಂಥ ಗಡಿಗೆ ಇಟ್ಟಾಳ. ಯಾವಾಗ ಅಂದ್ರೆ ಚೆನ್ನಾಗಿಂದ ನೀರು ಕುದ್ದಾವ, ಅದರೊಳಗಿಂದ ಅದೇನು 3 ತೆನೆ ದಿನ ಏನು ನುಚ್ಚೆನಿತ್ತಲ್ಲ ಅದು ಒಯ್ದು ಅದ್ರಾಗ ಹಾಕಿ ಒಂದೆರಡು ಉಪ್ಪಿಗೆ ಹಾಕಿ ಏನ್ರಿ
ಬಾಯಿಗೆ ಸ್ವಾದ ಬರಂಗಿಂದ ನುಚ್ಚು ಚಂದ ಕುದಿಸೋದು. ಯಾವಾಗಿಂದ ಚಂದಾಗೆ ಕುದಿಸೋದು ಅವಾಗಿಂದ ಜಂಗಮಾಮೂರ್ತಿಗಳಂದ್ರು ಕಾಳವೆ ಅಂದರು, ಯಪ್ಪ ನುಚ್ಚು ಕುದಿತೇನೆ, ಹ್ಞೂನಪ್ಪ ಕುದ್ದದ. ಹಂಗಿತ್ತಂದ್ರೆ ಅದನ್ನು ತೊಗೊಂಡು ಬಂದು ನನ್ನ ತಲೆ ಮೆಗಿಡವ ಏನ್ರಿ, ಹಂಗಿತ್ತಂದ್ರೆ ಅದನ್ನು ತೊಗೊಂಡು ಬಂದು ನನ್ನ ತಲೆ ಮೆಗಿಡು. ಯಾವಾಗಿಂದ ಕಾಳವಿ ಅಂತಾಳೆ, ಯಪ್ಪ ಅದು ನಿನ್ನ ತಲೆ ಮೆಗಿಟ್ರ ನಿನ್ನ ತಲೆ ಸುಡ್ತದ, ಬೇಡ. ಈಗ ನಾ ಮುಂದೆ ಕೂತೆ ನೀಡ್ತೀನಪ್ಪ, ನೀನು ಎಷ್ಟು ಉಣ್ತೀನಿ ಎಷ್ಟು ಊಟ ಮಾಡು, ಇಲ್ಲಿ ಉಣೋರು ಬೇರೆ ಯಾರೂ ಇಲ್ಲ, ನಾನು ನೀಡ್ತೀನಿ ನೀವು ಊಟ ಮಾಡು. ಇಲ್ಲವ ನನ್ನ ತಲೆ ಸುಡಂಗಿಲ್ಲ, ತಂದು ನನ್ನ ತಲೆ ಮೇಗಿಡು ಬ್ಯಾಡಪ್ಪ ಅಂತ. ಹಿಂದಿನ ಜನ್ಮದೊಳಗೆ ನಾನು ಏನು ಪಾಪ ಮಾಡಿನೋ ಗೊತ್ತಿಲ್ಲ, ಹಿಂದಿನ ಜನ್ಮದೊಳಗೆ ನಾನು ಏನು ಕರ್ಮ ಮಾಡಿನೋ ಗೊತ್ತಿಲ್ಲ, ಈ ಜನ್ಮದೊಳಗಿಂದ ಒಬ್ಬ ಜಂಗಮರಿಗೆ ಉಣಸಟ್ಟಂದ ತಾಕತ್ತು ಕೊಟ್ಟಿಲ್ಲ ನನಗೆ ಭಗವಂತ. ಅಂತಂದ್ರೆ ನೀನು ಜಂಗಮನ ತಲೆ ಸುಡ್ತಂದ್ರೆ ಮತ್ತೆ ನೀ ಏನ್ರಿ ಶಾಪ ಕೊಟ್ಟೆ ಅಂದ್ರೆ ನಾ ಮತ್ತೆ ತಲೆಗೆ ಹೋಗ್ಲಿಯಪ್ಪ. ಇಲ್ಲವಾ ಕಾಳವೆ, ನಂದು ಏನು ತಲೆ ಸುಡಂಗಿಲ್ಲ, ತೊಗೊಂಡು ಬಾ ಅದನ್ನು, ತೊಗೊಂಡು ಬಾ, ಬ್ಯಾಡಪ್ಪ. ಇಲ್ಲ ನೀ ತೊಗೊಂಡು ಬರವಾ ತೊಗೊಂಡದ. ಯಾವಾಗಿಂದ ಒಯ್ದು ತಲೆ ಮೇಗಿಂದ ಇಟ್ಟು ಒಳಗೆ ಸುಮ್ಮಿರ್ಬೇಕಿಲ್ರಿ. ಅವಾಗಿದ್ರ ಜಂಗಮಾಮೂರ್ತಿ ಅಂತಾನೆ ಕಾಳವೆ ಅಂದ, ಯಪ್ಪ ಅಂದ್ಲು, ಇದಕ್ಕೆ ಒಣಕೆ ತೊಗೊಂಡು ಹೊಡಿವಾ ಅಂದ. ಯಾವಾಗಿಂದ ಒಣಕೆ ತೊಗೊಂಡು ಹೊಡಿ ಎತ್ತಿಕೊಂಡಂದಾಗ ಕಾಳವಿ ಅಂತಾಳೆ, ಇದು ನನ್ನ ಕೈಲಿ ಆಗಲ್ಲಪ್ಪ, ಇಲ್ಲಿ ತನ ನೀ ಏನು ಹೇಳಿದಿ ಅದನ್ನೆಲ್ಲನೂ ಕೂಡ ಕೇಳೀನಿ, ಇದು ಮಾತ್ರ ನನ್ನ ಕೈಲಿ ಆಗಂಗಿಲ್ಲ, ನನಗೆ ಏನು ಆಗಂಗಿಲ್ಲ ಹೊಡಿಯವ. ಇಲ್ಲ ನನ್ನ ಕೈಲಿ ಆಗಂಗಿಲ್ಲಪ್ಪ, ನಾ ಈ ಕೆಲಸ ಮಾತ್ರ ನಾ ಮಾಡಂಗಿಲ್ಲ, ನನ್ನಿಂದ ಆಗಂಗಿಲ್ಲ ತಿಳ್ಕೊಂಡೊಂದು ಪಾಪ ಕಾಳವೆ ಅನ್ನಕತ್ಯ. ಕಾಳವೆ ಒಂದು ವೇಳೆ ನೀನು ಇದಕ್ಕೆ ಒಣಗಿ ತಗೊಂಡು ಹೊಡಿಲಿಲ್ಲ ತಿಳ್ಕೊಂಡಂದ್ರೆ ನನ್ನ ಆಣೆಗೆ ನೋಡಿ ನಿನಗೆ ತಿಳ್ಕೊಂಡೊಂದು ಆಣಿ ಇಟ್ಟ. ಯಾವಾಗಿಂದ ಕಾಳಬೇಗಂದ ಆಣೆ ಇಟ್ಟ ಪಾಪ ಕಣ್ಣೀರು ಹಾಕೋತ, ಯಪ್ಪ ನೀ ಏನು ಪರೀಕ್ಷೆ ಮಾಡಕತ್ತಿದಿ, ಯಾಕೆ ನನ್ನ ಕೈಲಿ ಇಂಥ ಕೆಲಸ ಮಾಡ್ಸಕತ್ತಿದಿ, ಬ್ಯಾಡ ಬ್ಯಾಡ ಅಂತಂದ್ರು ಕೂಡ ಆಣೆ ಇಟ್ಟ. ಯಾವಾಗಿಂದ ಹೋಗಿ ಒಣಕಿ ತೊಗೊಂಡು ಬಂದು ಹಿಂಗೆ ಸಾವಕಾಶದ ಗಡಿಗೆ ಅಂದ ಹೊಡಿತಾಳ. ಯಾವಾಗಿಂದ ಗಡಿಗೆಂದ ಒಡೆದು ಬಿಡ್ತು, ಒಣಗಿ ತಗೊಂಡ ಯಾವಾಗಿಂದ ಗಡಿಗೆ ಹೊಡೆದಲ್ಲ, ಆ ಗಡಿಗೆ ಅಂತಕ್ಕಂಥ ಒಡೆದು ಬಿಡ್ತು. ಒಡೆದು ಅಲ್ಲಿ ಮನೆಯಾಗಿಂದ ಎಣ್ಣೆ ಒಳಗಿರ್ತಕ್ಕ ನುಚ್ಚು ಕೆಳಗೆ ಬೀಳಬೇಕಿಲ್ಲ, ನುಚ್ಚು ಕೆಳಗೆ ಬೀಳಿಲ್ಲ, ಮುತ್ತು ರತ್ನ ಬಂಗಾರ ಬೆಳ್ಳಿ ಅಂತಕ್ಕಂಥದ್ದು ಯಾವಾಗಿಂದ ಕಾಳವೆನ ಮನೆ ತುಂಬಾನು ಕುಡ್ದಾಯ್ತು. ನೋಡ್ತಾಳೆ ಇಲ್ಲಿ ಕಾಳವೆ ಇಲ್ಲೇ ಇಲ್ಲ ಏನ್ರಿ, ನೋಡ್ತಾಳೆ ಕಾಳವೆ ಜಂಗಮಾಮೂರ್ತಿನೇ ಇಲ್ಲ, ಮನೆ ತುಂಬ ಮುತ್ತು ರತ್ನ ಬಿದ್ದದ, ಆಕಿಗೆ ಅದ್ರ ಅರಿವೇ ಇಲ್ಲ. ಯಪ್ಪ ನೀ ಎಲ್ಲಿ ಹೋದಿ, ನೀ ಊಟ ಮಾಡಲಿಲ್ಲಲ್ಲ, ನೀ ಪ್ರಸಾದ ಮಾಡಲಿಲ್ಲಲ್ಲ, ನೀ ಎಲ್ಲಿ ಹೋದಿ ತಿಳ್ಕೊಂಡೊಂದು ಹೊರಗೆ ಹುಡುಕ್ಲಕ್ಕತ್ತು. ಅವಾಗಿಂದ ಎಲ್ಲಿದೋ ಒಂದು ಆಕಾಶವಾಣಿ ಆಯಿತು ಕಾಳವೆ. ಒಂದು ದಿವಸ ಒಬ್ಬ ಜಂಗಮನಿಗೆ ಉಣಿಸಟ್ಟು ತಾಕತ್ತಿಲ್ಲ ತಗೊಂಡು ಕಣ್ಣೀರು ಹಾಕ್ತಿದ್ದೆಲ್ಲ, ಇನ್ನು ಮುಂದೆ ಅಂದ ಕಣ್ಣೀರು ಹಾಕಬೇಡ. ಹಾಗಾದ್ರೆ ನೀನು ಮುಂದೆ ಏನು ಮಾಡ್ಬೇಕಂತಕೊಂಡು ಕೇಳಿದ್ರ, ನಿತ್ಯ ನೀನು 11 ಜನ ಜಂಗಮರಿ ಪ್ರಸಾದ ಮಾಡಿಸು, ಎಲ್ಲ ಜನತೆಯಿಂದ ಉಟ್ಕೊಂಡಂಗೆ ನೀನು ಬಟ್ಟೆ ಉಟ್ಕೋ, ಆಭರಣಗಳು ತಗೋ ಏನ್ರಿ, ಎಲ್ಲ ಬೇರೆ ಶ್ರೀಮಂತ ಹೆಣ್ಮಕ್ಳು ಹೆಂಗಿರ್ತಾರಲ್ಲ ಹಂಗೆ ನೀನು ಕೂಡ ಜೀವನ ಕಳೆಯತ್ತಿಕೊಂಡಂದು. ಪಾಪ ಭಗವಂತ ಆ ಕಾಳಬೇಗಂದ ಹೇಳನ್ನದು ನೋಡ್ರಿ, ಬಡವ್ರ ಮನೆಗೆ ಭಗವಂತ ನೋಡಂಗಿಲ್ಲ ತಿಕೊಂಡದಲ್ಲ, ಪರಮಾತ್ಮ ಎಲ್ಲಾನು ಕೂಡ ನೋಡ್ತಾನೆ, ಎಲ್ಲಾನು ಕೂಡ ಕೇಳ್ತಾನೆ, ಹೌದಲ್ರಿ. ಅವಾಗ ಕಾಳವೆ ನಿತ್ಯ ಕೂಡ 11 ಜನ ಜಂಗಮರಿಗೆ ಅಂತ ಪ್ರಸಾದ ಮಾಡ್ಸಕತ್ಲು. ಎಲ್ಲ ಹೆಣ್ಮಕ್ಳಂಗೆ ಆಕಿನೂ ಚಲೋ ಸೀರೆ ಉಟ್ಕೊಂಡ್ಲು, ಕೊಳ ತುಂಬ ಬಂಗಾರ ಹಾಕ್ಕೊಂಡ್ಲು, ಕೈ ತುಂಬ ಬಂಗಾರ ಹಾಕ್ಕೊಂಡ್ಲು ಏನ್ರಿ, ಹಾಕ್ಕೊಂಡು ಒಂದು ದಿವಸದಿಂದ ಹೊಂಟಿದ್ಲು ಹೊರಗೆ. ಹಿಂಗೆ ಹೊರಗೆ ಹೊಂಟಿದ್ಲು. ಈಕಿಗೆ ಹೋಗ್ಬೇಕು ನೆಗಣ್ಣಿದ್ಲು. ನೆಗಣ್ಣು ಅಂದ್ರೆ ಗೊತ್ತಾಕೈತಲ್ಲ, ನೆಗಣ್ಣಿದ್ಲು. ಈಕಿ ಹಿಂಗೆ ನೋಡಿ, ಈಕಿ ನಮ್ಮ ಅಕ್ಕ ಕಣ್ಣಂಗೆ ಕಾಣ್ತಾಳೆ, ನಮ್ಮ ಅಕ್ಕ ಕಣ್ಣಂಗೆ ಕಾಣ್ತಾಳೆ. ಗಬಕ್ಕನೆ ಈಕಿನ ತೆಂಬಿಗೆ ತೊಗೊಂಡು ಹಾಲು. ಯಾವಾಗಿಂದ ಹೋದ್ಕೊಳ್ಳೋಣ ಯಕ್ಕ ಅಂದ್ಲು. ಏನು ತಂಗಿ ಅಂದ್ಲು. ಅಲ್ಲ ನಿನ್ನೆ ಮೊನ್ನೆ ನೋಡಿದ್ರೆ ಹರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ, ಇದು ಎಂಥ ಸೀರೆ, ಎಷ್ಟು ಬಂಗಾರ, ಇದೆಲ್ಲ ಹ್ಯಾಂಗ ಅಂದ್ಲು. ಏನ್ರಿ, ಗಂಡ್ಮಕ್ಳ ಕೈಯಾಗ ಕೂಸು ನಿಂದ್ರಂಗಿಲ್ಲ, ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ. ನೀವು ಏನರೇ ಒಂದು ಸುದ್ದಿ ಹೇಳ್ಬೇಕಾಯ್ತಂದ್ರೆ ಇನ್ನು ಇಲ್ಲಿ ಪುರಾಣ ಹಚ್ಚಿದ ಗೊತ್ತಿಲ್ಲ ಮಂದಿಗೆ. ಒಂದು ಏನರ ಕೆಟ್ಟ ಸುದ್ದಿ ಅಂದ್ರೆ ಹಬ್ಬಿಸ್ಬೇಕಾಯ್ತಂದ್ರೆ ನೀವು ಮಾಯಿಗೆ ಹಚ್ಚಬೇಡ್ರಿ ಏನ್ರಿ, ನೀವೇನು ಡಂಗ್ರ ಹೊಡೆಸ್ಬೇಡ್ರಿ. ಒಬ್ಬ ಹೆಣ್ಮಗಳ ಮುಂದೆ ಹೇಳಿಬಿಟ್ರೆ ಸಾಕು. ಇಲ್ರಿ ಅಕ್ಕ ಹಿಂಗೆ ಅಯ್ಯ ನೋಡ್ಯಪ್ಪ ನಮಗೇನೂ ಗೊತ್ತಿರಲ್ಲಪ್ಪ ಏನ್ರಿ, ಹಂಗೆ ಅವ್ನ ಮುಂದೆ ಅನ್ನೋದು. ಇಲ್ರಿ ಅಕ್ಕ ನೀವು ಯಾರ ಮುಂದೆ ಅಂದಿಗಿಂದಿರಿ, ಅಯ್ಯೋ ಇಲ್ಲಪ್ಪ ನಾವು ಯಾರ ಮುಂದೆ ಅನ್ನಲ್ಲ ಅಂದು ಅಟ್ಟೆ ಅವ್ನಿಗೆ ಚಾ ಕುಡಿಸಿ ಕಳಿಸಲ್ಲಲ್ಲ ತಾಳಲ್ಲ, ಹಂಗೆ ದನ್ನನಾಗ ಮಗ್ಗಲ್ ಮಗಿಜೈತೆ ಏನ್ರಿ, ಹಂಗೆ ಹೋಗೋದೆ. ಏನು ಮಾಡಕತ್ತೆ ಏನಿಲ್ಲವ, ಅಯ್ಯ ಬಾಯಾಕ ರೊಟ್ಟಿ ಮಾಡಿದ್ದು, ಬರೀ ರೊಟ್ಟಿ ಬಡಿಯೋದು ಮಾಡಿ ನಾನು ಬಾಯಾಕಲ್ಲು. ಆಕೆಗೆ ಊರನ್ನ ಸುದ್ದಿನೇ ಗೊತ್ತಿರಲಿಲ್ಲ ನನಗೆ. ಅಂದ್ಕೊಂಡು ಅಯ್ಯ ಏನವ ಸುದ್ದಿ, ಅಯ್ಯ ಬ್ಯಾಡವ ನಿನ್ನ ಬಾಯ ಮಾತಿಂದ್ರಲ್ಲ ತೇಕಿ ನಿಂದ್ರಕ್ಕೆ, ನಿನ್ನ ಬಾಯ ಮಾತಿಂದ್ರಲ್ಲೇವ. ಅಯ್ಯ ಇಲ್ಲಕ್ಕ ನಾವು ನಮ್ಗೆ ಏನಿದ್ರು ಹೊಟ್ಟೆ ಯಾರ ಮುಂದೆ ಅನ್ನಂಗಿಲ್ಲವ, ಎಲ್ಲ ಹೊಟ್ಟೆಗೆ ಹಾಕೋತೀವಿ ತಾಕಿ. ಹೆಂಗೆ ಮಾಡ್ತೀವಿ, ಎಲ್ಲ ಹೊಟ್ಟೆಗೆ ಹಾಕೋತೀವಿ ತಗೊಂಡು ಅಕ್ಕಿ. ನೀ ಯಾರ ಮುಂದೆ ಹೇಳಂಗಿಲ್ಲತ್ತ ನೀನು ಅಂದಕ್ಕೆ ನಂಗೆ ಹಿಟ್ಟಿನ ಕೈ ತೊಗೊಂಡು ಮಗ್ಗಲ ಮನೆಗೆ ಹಂಗೆ ರೆಡಿನೇ. ಇವ್ರು ಯಾರ ಮುಂದೆ ಹೇಳಲಾರ್ದವ್ರು
ಹಾಂ, ಕಡೆಗೆಲ್ಲಿ ಎಲ್ಲಿ ಜಮಾಯಿಸಲಿ ಅಂದ್ರೆ ಕಡೆಗೆ ಅವ್ರದ್ದು ಪಾರ್ಲಿಮೆಂಟೇ ಬೇರೆ ಇರ್ತದೆ ಏನು ರೀ. ಅವ್ರು ವಿಧಾನಸೌಧದಾಗ ಚರ್ಚೆ ಆಗಿಬಿಡ್ತಾವೆ. 15 ಮಿನಿಟ್ನಾಗ ಇಡೀ ಊರು ತುಂಬ ಸುದ್ದಿ. ಪಾಪಿಗೆ ಕಾಳವೇ ಅವ್ರಿಗೆ ನೆಗಣಿ ಕೇಳಲು, ಯಾಕ ನಿನ್ನೆ ಮೊನ್ನೆ ಹರಕ್ಕೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ, ಮತ್ತು ಇವತ್ತು ಹ್ಯಾಂಗ ಏನು ಅಂದ್ಕೊಳ್ಳ. ಅಯ್ಯ ತಂಗಿ, ನಮ್ಮ ಮನೆಗೆ ಒಬ್ಬ ಜಂಗಮಾಮೂರ್ತಿ ಬಂದಿನ್ನ, ಭಿಕ್ಷಾ ಅಂದೆ ಅನ್ನ ಅಂದ್ಕೊಂಡು ನಮ್ಮ ಮನೆಗೆ ನೀಡ್ಲಿಕ್ಕೆ ಏನೂ ಇಲ್ಲ ಅಂದೆ. ನಾ ಒಳಗೆ ಬರ್ತೀನಿ ಅನ್ನ, ಬಾಯಪ್ಪ ಅಂದೆ. ಮೈ ತೊಗೋತೀನಿ ಅನ್ನ, ತೊಗೊಯಪ್ಪ ಅಂದೆ. ಪೂಜೆ ಮಾಡ್ಕೋತೀನಿ ಅನ್ನ, ಪೂಜೆ ಮಾಡ್ಕೊಯಪ್ಪ ಅಂದೆ. ಅಲ್ಲಿ ಮ್ಯಾಲೆ 3 ಜೋಳ ತಿನ್ನಿ ತೊಗೋ ಅನ್ನ, ತೊಗೊಂಡೆ. ಅದನ್ನು ಕುಟ್ಟನ್ನೆ, ಅದನ್ನು ಒಡೆದು ನುಚ್ಚು ಮಾಡನ್ನೆ. ದೊಡ್ಡ ಹರಿಬಿಡುವನ್ನ ಎಟ್ನೆ, ಅದನ್ನು ತಂದು ತಲೆ ಮೇಗಿಡುವನ್ನ ಎಟ್ನೆ, ಅದಕ್ಕೆ ಮಣಿಕೆ ತೊಳು ಹೊಡಿಯನ್ನ ಹೊಡೆದ್ನೆ. ಮುತ್ತು ರತ್ನ ಬಿದ್ದವ ಅಂದ. ಈಕೆ ಇಟ್ಟೆ ಅನ್ಲಕ್ಕಿ, ಇಟ್ಟೆ ಮಾಡಿದ್ರೆ ಇಟ್ಟಾಗ್ಯದ ಅನ್ಲಕ್ಕಿ. ಹಾಗೆ ನೀರು ಅಲ್ಲೇ ಚೆಲ್ದಕ್ಕಿನ ಹೊಳಿ ಬಂದ್ಲು ಮನೆಗೆ. ಬರೋದಕ್ಕೆ ಅದು ಗಂಡು ಮಕ್ಕೊಂಡಿತ್ತು, ಪಕ್ಕನಾಗ ಬದ್ಲು ಗಂಡ. ಹೇಳು ಯಾಕ ಅಂದ. ನೀವು ಊರಾಗ ಹೋಗಿ ಒಬ್ಬ 500 ಹೇಳಿ ಬಾ, ಊರಾಗ ಹೋಗಿ ಒಬ್ಬ 500 ಹೇಳಿ ಬಾ ಅಂದ. ಅವ ಅಂದ, ನಿನ್ನ ಕೈ ಮೇಲೆ ಮಣ್ಣು ಚೆಲ್ಕೊಂಡು ಒಬ್ರಿಗೊಂದು ತುತ್ತು ಅನ್ನ ಹಾಕಿಲ್ಲ, ಇವತ್ತ್ಯಾಕೆ 500 ಅಂದ. ಸುಮ್ಮನೆ ಹೇಳಿ ಬಾ ಅಂದ್ರೆ ಹೇಳಿ ಬಾ, ಮತ್ತೆ ಅಡ್ಡೆ ಒದರ್ತಿದ್ರು ಬಾ ಗಂಡ. ಅದು ಪಾಪ ನನಗೇನು ಮಾಡ್ತಾ ಬಿಡು ಅಂತೇಳಿ ಇದು ಹೋಯ್ತು ಎದ್ದು ಹಾಗೆ ಕಣ್ಣು ಒರೆಸ್ಕೋತ ಹೋಗೋದಕ್ಕೆ ಅವ್ರ ಗುರುಗಳು ಅದಕ್ಕೆ ನಡೆದಿದ್ರು. ಇವ ಇಲ್ಲಿದೆ, ಓ ಗುರುಗಳ ಅಂದ. ಯಾಕೋ ಅಂದ, ನಾಳೆ ನಮ್ಮ ಮನೆಗೆ ಭಿನ್ನ ಅಂದ್ಕೊಳ್ಳ. ಆಯ್ತು ಅದು ಆ ಕಡೆ ಹೋಯ್ತಿದ್ದು, ಈ ಕಡೆ ಬತ್ತು ನಾನು ಭಿನ್ನ ಹೇಳೋದು. ಪಾಪ ಹೇಳಿ ಬಂದ. ಇದು 500ಗೂ ಬೆಳಗನ್ನಿದ್ದಿಲ್ಲ, ಈಕಿಗೂ ಬೆಳಗನ್ನಿದ್ದಿಲ್ಲ. ಈಕೆ ಬೆಳಗನ ಕನಸಿನಾಗ 500 ಬಂದಂಗೆ ಆಗೋದು, ಗಡಿಗೆ ಮೆತ್ತಲೆ ಮೇಗಿಟ್ಟಂಗೆ ಆಗೋದು, ಮಣಕ್ಕೆ ತೋಡು ಹೊಡೆದಂಗೆ ಆಗೋದು, ಮುತ್ತು ರತ್ನ ಎಲ್ಲ ಬಿದ್ದಂಗೆ ಅದು ಬೆಳ್ಳಗನ ಕನಸು ಕಂಡಾಳ. ಈಕೆ ಹೊಟ್ಟೆ ನಿದ್ದಿಲ್ಲ. ಅಲ್ಲಿ ಅದು 500ಗ ಅದು ಹೇಳ್ತೀನಿ, ಕರ್ರಗಂದ್ರೆ ಕರ್ಗ ಏನ್ರಿ, ತೊಳೆದು ಬೆಂಕಿ ಇದ್ದಂಗಿದ್ದ ಏನ್ರಿ 500. ಅದಕ್ಕೂ ಬೆಳಗನ್ನಿದ್ದಿಲ್ಲ. ಎಂದು ಹೇಳಾರ್ದವ್ರು ಭಿನ್ನ ಹೇಳ್ಯಾರ, ಏನು ಮಾಡಿರ್ತಾರೆ ಏನಿಲ್ಲ. ಕಮ್ಮಗುಂಡು ಬರಬೇಕು. ಅವನ ಚಿಂತೆಯಾಗ ಅವನಿಗೆ ನಿದ್ದಿಲ್ಲ, ಈಕೆಗೆ ನಿದ್ದಿಲ್ಲ. ಹೇಳ್ತೀನಿ ನಾನು ನಿಮ್ಗೆ ಏನ್ರಿ, ಹೊಂಡು ಇನ್ನೂ 6 ಆಗಿಲ್ಲ, ಈಕೆ ಎಬ್ಸಲ್ಲೇ ಗಂಡಗ. ಹೇಳು ಯಾಕ ನಾವು ಹೇಳು ಯಾಕ ಹೋಗಿ 500 ಕರ್ಕೊಂಬ. ಅವ ಅಂದ, ಇನ್ನು 500 ಎದ್ದಾರ ಹೇಳಿ. ಎಲ್ಲ ಎದ್ದಿರ್ತಾರ, ನಿನ್ನಂಗೆ ತಿಂದು ಬಿದ್ದಿರ್ತಾರನು ಏನ್ರಿ, ಅವರೆಲ್ಲ ಎದ್ದಿರ್ತಾರೆ. ಹೋಗಿ ಅದಕ್ಕೂ ಪಾಪ ನನಗೇನು ಮಾಡ್ತದ, ಅದು ಮಾರಿಸೋದಕ್ಕೆ ತೊಗೊಳ್ಳಿಲ್ಲ. 500 ಕರಿಲಕ್ಕೆ ಹೋದವ. ಅವ ಹೋಗುತ್ತಾನ ಮೊದಲೇ ಕರ್ರಗತ್ತೇಳಿ ಥಂಡಿ ದಿನ ಏನ್ರಿ, ಕರ್ರಗೆ ಅಗದಿ ರಬ್ಬ ಕರ್ರಗಿದ್ದಾರೆ ವಿಭೂತಿ ಭಾರಿ ಕಾಣ್ತಿರ್ತದೆ ಏನ್ರಿ. ಹಿಂಗೆ ಅಗದಿ 3 ಬಟ್ಟ ರಬ್ಬ ವಿಭೂತಿ ಹಚ್ಕೊಂಡು ಮೈ ತುಂಬ ವಿಭೂತಿ ಹಚ್ಕೊಂಡು ಅಗದಿ ಸಜ್ಜಾಗಿ ಕೂತಾನ. 500 ಹೋಗುತ್ತಾನ ಅಂದರೆ ಹೋಗ್ಬೇಕು, ಕಣ್ಣಾಗ ತಿನ್ನಬೇಕು, ಭಾರಿ ಹೊಡೆದು ಬರ್ಬೇಕಂತಂದು. ಮತ್ತು ಐಗೋಳ ಪ್ರಾಣಿನೇ ಗಂಗಾಳದಾಗ, ಹೌದಲ್ರಿ. ಯಾವಾಗಿಂದ ಸಜ್ಜಾಗಿಂದ ಕೂತಾನ. ಬರ್ರಿ ಗುರುಗಳ ನಡೆಯುವ ಎಡತನ ತಯಾರಾಗಿ ಕೂತಂದು. ಪಾಪದ 500 ಬರೋದ್ರಾಗ ಈಕಿ ಕಾಳವೆ ನೆಗಣಿ ಈಕಿ ಒಳಗೆ ನಿಂತಿದ್ಲು ಬಾಗಲ್ದಾಗ. ಯಾವಾಗಿಂದ ಬಂದ ದಡ 500 ಒಳಗೆ ನಡೆದಿತ್ತು. ಅಯ್ಯ ಅಲ್ಲೇ ನಿಂದಿರಿ ಅಂದ್ಲು. ಪಾದಕ್ಕೆ ನೀರಿಗೆ ಹಾಕಿ ಒಳಗೆ ಕರ್ಕೋತಾಳೆ ಅಂತಂದು ನಿಂತಿದ್ದು. 500 ಅಂದ್ಲು. ಏನು ರೀ ಅಂದ. ಭಿಕ್ಷಾ ಅಂದಿ ಅನ್ನು. ಅವ ಅಂದ, ನನಗೆ ಭಿನ್ನ ಹೇಳಿದ ನಾ ಯಾಕೆ ಭಿಕ್ಷಾ ಬೇಡಲೇತ, ನೀ ಅನ್ನರಿ ಅನ್ನು. ಅಲ್ರಿ, ನಾ ಸುಮ್ಮನೆ ಭಿಕ್ಷೆ ಹಾಕಿ ಬೇಡ, ಭಿನ್ನ ಹೇಳಿದೆ ಬಂದಿನ, ನೀ ಅನ್ನರಿ ಅನ್ನು. ಭಿಕ್ಷಾ ಅಂತ ಅಂದು. ಈಕೆ ಇದ್ರ ಒಳಗೆ ನಿಂತು ಮನ್ಯಾಗ ಒಂದು ತುಗುಡು ರೊಟ್ಟಿಲ್ಲ, ಒಂದು ಕಾಳು ಜ್ವಾಳಿಲ್ಲ, ಬ್ಯಾಳಿಲ್ಲ. ಈಕೆ ಹೇಳಕತ್ಲು, ನಿನ್ನ ಮನೆಗೆ ಏನೂ ಇಲ್ಲ, ನನಗೆ ಯಾಕೆ ಭಿನ್ನ ಹೇಳಿದೆ ತಿಮ್ಮ. 500 ಅಂದ್ಲು. ಏನು ರೀ ಅಂದ. ಒಳಗೆ ಬರ್ತೀನಿ ಅನ್ನು ಅಂದ್ಲು. ನಾ ಒಳಗೆ ಬರ್ತೀನಿ ರೀ ಅತ್ತು. ಬಾ ಹತ್ಕೊಂಡು ಕರೆದು ಮತ್ತು ಒಳಗೆ ಹೋದ ಬಳಿಕ 500 ಅಂದ್ಲು. ಏನು ರೀ ಅಂದ. ಮೈ ತೊಗೋತೀನಿ ಅನ್ನು ಅಂದು. ಯವ್ವ, ನನಗೆ ಒಂದೇ ಸರಿ ತೊಗೊಳ್ಳೋದೆ ದೊಡ್ಡ ಹೈರಾಣ ನನಗೆ. ಏನು ರೀ, ಮತ್ತೆಲ್ಲ ಮೈ ತೊಗೊಳ್ಳಿ, ಅವೆಲ್ಲ ಬೇಡ, ಸುಮ್ಮ ಊಟಕ್ಕೆ ನಿನ್ನ ನಡಿ. ನೀ ಅನ್ನರಿ ಅನ್ನು, ಮೈ ತೊಗೋತೀನಿ ಅನ್ನರಿ ಅನ್ನು. ಬ್ಯಾಡ್ರಿ, ನಾ ಇನ್ನಾಗಿ ತೊಗೊಂಡು ಬಂದೀನಿ. ಇಲ್ಲಿ ಒಳಗೆ ವಿಭೂತಿ ಹಿಂಗಾಗಿ ತೋರ್ಸಕ್ಕೆ ನೋಡಣ್ಣ ರಬ್ಬ ವಿಭೂತಿ ಎತ್ಕೊಂಡು ಬಂದೀನಿ. ನಡಿ ನೀ ಎತ್ಕೊಂಡು. ಇಲ್ಲ ನೀ ಮೈ ತೊಗೋತೀನಿ ಅನ್ನೋನು. ವಾಲ್ರಿ ಅಂತು. ನೀ ಅನ್ನರಿ ಅನ್ನು. ಯವ್ವ ಮೈ ತೊಗೋತೀನಿ ರೀ ಅತ್ತು. ಹಂಗೆ ನೀರು ಕಾಸದ್ಲು. ಇದನ್ನು ಸಿಟ್ಟಿಗೆದ್ದು ಸುಮ್ಮನೆ ಇವ್ರ ಮನೆಗೆ ಭಿನ್ನಕ್ಕೆ ಬಂದೆತ್ತಂದು ಸಿಟ್ಟಿಗೆದ್ದು ಹೋಗಿ ಬಚ್ಚಲ್ಲ. ಈ ಕಡೆ ತಂಬಿ ಈ ಕಡೆ ತಂಬಿ ಹಾಕೋತು. ನೀರು ಬಿದ್ದಲ್ಲಿ ಕರ್ರ ಕಾಣಕತ್ತು, ಬೀಳಾರ್ದಲ್ಲಿ ಬೆಳ್ಳ ಕಾಣಕ್ಕೆ. ಯಾಕಂದ್ರೆ ಥಂಡಿ ದಿನ ಐತಲ್ರಿ, ಮೈಯೆಲ್ಲ ಒಡೆದು ಹೋಗಿತ್ತು. ಅದ್ರಾಗ ರಬ್ಬ ವಿಭೂತಿ ಹಚ್ಕೊಂಡು ಬಂದಾನ. ಪೂರ ಬುರ್ಸ್ಬೋದು ಕಡೆ. ಹೇಳ್ತೀರಿ 500 ಮೈ ತೊಗೊಂಡ. ಈಕೆ ಯವ್ವ ಮೈ ತೊಗೊಂಡೆ, ನೀ ಪೂಜೆ ಮಾಡ್ಕೊ. ನಮ್ಮಲ್ಲಿ ಲಿಂಗ ಇಲ್ರಿ ಅಂತೀವ. 500 ಕೊಳ್ಳಾಗೆ ಲಿಂಗ ಇಲ್ಲ, ನಮ್ಮಲ್ಲಿ ಲಿಂಗ ಇಲ್ರಿ ಆಯ್ತು. ನಾ ಎಲ್ಲ ಕೊಡ್ತೀನಿ ತಡಿ ಎತ್ತಿಕೊಂಡು ಹೋಗಿ ಕೈಪಲ್ಲಿ ಬುಟ್ಟೆ ಹುಡುಕ್ಯಾಡೋದು. ಸಣ್ಣ ಬದನಿಕಾಯಿ ಸಿಕ್ತು, ತಂದು ಪಾಟ್ಲು ತಗೋ ಪೂಜೆ ಮಾಡ್ಕೊ. ಇದಕ್ಕೇನು ಪೂಜೆನ ಮಣ್ಣು, ಇದಕ್ಕೇನು ಗೊತ್ತೇ ಇಲ್ಲ. 500ಗೆ ಪೂಜೆ ಗೊತ್ತಿಲ್ಲ.
ಏನ್ರಿ ಕೈಯಾಗ ಲಿಂಗ ಆಡ್ಕೊಂಡಂದ ಇದೇ ಮನೆಗೇನು ಕರೆದಿದ್ದಿಲ್ಲ ಹುರಿದಿದ್ದು ವಾಸನೆ ಇಲ್ಲ ಏನೂ ಇಲ್ಲ. ಈಗ ಏನು ಮಾಡ್ಯಾಳೋ ಏನಿಲ್ಲ, ಏನು ತಿನ್ನಿಸ್ತಾಳೋ ಏನಿಲ್ಲ, ಇದು ಕೈಯ ಬದನಿಕೆ ಹಿಡ್ಕೊಂಡು ಸುಮ್ಮನೆ ಅಡುಗೆ ಮನೆ ಕಡೆ ನೋಡ್ಕೋತ ಕೂತು ಬಳಕಿದ್ರಿಂದ ಮತ್ತೇನಲ್ಲ 500 ಅಂದ್ಲು. ಮತ್ತೇನು ರೀ ಅಂದ, ಆ ಮ್ಯಾಲೆ 3 ಜೋಳ ತೆನಿ ಅವು ತಗೋ ಅನ್ನಲ್ಲ. ಇವ ಅಂದ ಅವ್ಯದಕ್ಕೆ ಅಂದ, ಅವ್ಯದಕ್ಕೆ ಸುಮ್ಮನೆ ಅನ್ನು ಯಾವ ಮ್ಯಾಲೆ 3 ಜೋಳ ತೆನಿ ಅಂದು ಟಣ್ಣನಿಗೆ ಜಿಗದಕ್ಕಿನ 3 ತೆನಿ ತೊಗೊಂಡು ಮತ್ತವ 500 ಅಂದ. 500 ಅಂದ್ಲು. ಮತ್ತೇನು ಇದು ಕುಟ್ಟು ಅನ್ನೋನು. ಯಾಕೆ ನಾ ಯಾಕೆ ಹೇಳಿ ನಿನಗೆ ಗೊತ್ತಾಗಲ್ಲ, ನೀ ಹೇಳು ಯಾವ ಕುಟ್ರಿ ಅಂದ ಕೂಡ ಹಂಗೆ ಹೇಳ್ತೀನಿ. ಈಗ ಒಳ್ಳಾಗ ಹಾಕಿ ಗೊಣಕಿ ತೊಗೊಂಡು ಒಂದು ಸೌಂಡ್ ದಾನ ಸಿನಿಮಾ ಪದ ಹಾಡ್ಕೋತ ಕುಟ್ಟಲ್ಲು ಏನ್ರಿ ಕುಟ್ಟಿ ಯಾವಾಗಂದ್ರೆ ಕೇರಿ 500 ಅಂದ್ಲು. ಮತ್ತೇನು ಅಂದ, ಅದು ಬಿಸು ಕಾಲಕ್ಕಾಗಿ ಹೊಡೆದು ನುಚ್ಚು ಮಾಡೋನು. ಯಾಕೆ ನಾ ಯಾಕೆ ಹೇಳಿ, ನನಗೆ ಸಾಕಾಯ್ತು ನೋಡುವ, ನಾ ಯಾಕೆ ಬಂದೀನಿ ನಿನ್ನ ಮನೆಗೆ, ನೀ ಅನ್ನರಿ ಅನ್ನು ಯಾವ ಅವು ಬಿಸು ಕಾಲಕ್ಕಾಗಿ ಬೀಸು ಹೊಡೆದಳು ಆತ್ನಿ ಏನ್ರಿ ಪದಗಳು ಹಾಡ್ಕೋತ ಹೊಡೆದಂದ ಹೇಳ್ತೀನಿ. 500 ಅಂದ್ಲು. ಮತ್ತೇನು ರೀ ಅಂದ, ಅದು ಸಣ್ಣ ಗಡಿಗಿಡಿ ಬೇಡ, ದೊಡ್ಡ ಹರಿವಿ ಇಡು ಅನ್ನೋ ಅಟ್ಟೆ. ಅದಕ್ಕೆ ಯಾವ ನಿಮ್ಮ ಮನೆಗೆ ಬಂದಿದ್ದೆ ತಪ್ಪಾಗ್ಯದ, ಒಂದು ಚಮಚ ನೀರು ಸುಮ್ಮ ತಿಂದು ಹೋಗಿನ್ನ ಅಟ್ಟು ದೊಡ್ಡ ಹರಿವಿ ತೊಗೊಂಡು ಏನು ಮಾಡಲಿ, ನೀ ಅನ್ನರಿ ಅನ್ನು ಹ್ಯಾಂಗಲ್ಲಿ ಅಟ್ಟು ತೊಗೊಂಡು ಏನು ಮಾಡ್ಲಿಕ್ಕನ, ನೀ ಅನ್ನ ಅಂದ್ಕೊಂಡು ಯಾವ ದೊಡ್ಡ ಹರಿವಿ ಇಡು ಆತು ಹೇಳ್ತೀನಿ. ಒಂದು 8 ಕೂಡ ನೀರಿಡೆ ಆ ಮಣ್ಣಿನ ಹರಿವಿ ಇಟ್ಟ ಏನ್ರಿ. ಯಾವಾಗಿಂದ ಒಂದು 8 ಕೂಡ ನೀರು ಹಿಡಿತಕ್ಕಂಥ ಮಣ್ಣಿನ ಹರಿವಿ ಇಟ್ಟಾಳ. ಹೇಳ್ತೀನಿ ನಿಮಗೆ ಗಂಡ ಹೆಣ್ತಿಯಾಗಿ ಬಿದ್ರ ಆಗಿ ನೀರು ತುಂಬ್ಯಾವ. ಹೇಳ್ತೀವಿ ಕೆಳಗೆ ಸುರ್ಪನ ಕಡೆಗೆ ಹಚ್ಚಿ ತೊಗರಿ ಕಡೆಗೆ ದಗ್ ಉರಿ ಹಚ್ಚಾಳ. ಕಳ ನೀರು ಕುದಿಲಕತ್ತಾವ. ಅದ್ರಾಗ ಒಯ್ದು ಈ ಕಿಡಿ ನುಚ್ಚು ಹಾಕ್ಯಾಳ ಏನ್ರಿ. ಒಂದಿಟ್ಟು ಉಪ್ಪು ಒಗಲು ಅದು ಟುಬು ನುಚ್ಚು ಕುದಿಲಕತ್ತ. ಈಕೆ ಮತ್ತಿದ್ರಂದ 500 ಅಂದ್ಲು. ಮತ್ತೇನು ರೀ ಅಂದ, ಯಾವಾಗ ಮತ್ತೇನ್ರಿ ಅಂದ್ಕೊಳ್ಳೋಣ, ಈಗ ನುಚ್ಚು ಕೂತ ಇದು ತಲೆ ಮೇಲೆ ತಂದಿಡು ಅಂದ್ಲು. ಅವ ಅಂದ 500 ಯಾಕವ ನನಗೆ ಇಡ್ಬೇಕತ್ತೆ ಏನು ಕೊಲ್ಬೇಕತ್ತೀನಿ ಇವೆಲ್ಲ ಅನ್ನಲ್ರಿ ನಾನು. ನೀ ಅನ್ನರಿ ಸುಮ್ಮನೆ ಹಂಗಲ್ಲಿ ಅಕ್ಕ ನಾ ಅನ್ನಲ್ಲ, ಅದು ತೆಳ್ಳಗಿತ್ತು 500 ನನ್ನ ಹಂಗೆ ಹೇಳ್ತೀನಿ. ಅನ್ನರಿ ಅನ್ನಲ್ರಿ ಎತ್ತು ನೀ ಅಂತಿಲ್ಲ, ಬ್ಯಾಡ್ರಿ ನಾ ಅನ್ನಂಗಿಲ್ಲ, ಸುಡ್ತದ ತಿಳಿಯೋದು. ನೀ ಅನ್ನರಿ ಯಾವ ಅದು ಹರಿವಿ ತಂದು ತಲೆ ಮ್ಯಾಗ ಇಡ್ರಿ ಹತ್ತು ಹೇಳ್ತೀರಿ. ಹರಿವಿ ಒಯ್ದು ಎತ್ತಿ ಇಬ್ಬರು ಗಂಡ ಹೆಣ್ತಿ ಕೂಡಿ ಎತ್ತಿರಿ ಎಪ್ಪ ಜಲ್ದಿ ಇಳಿಸಿರಿ ತಲೆ ಸುಳ್ಳಾಗತ್ತೆ ಜಲ್ದಿ 500 ಅಂದ್ಲು. ಮತ್ತೇನು ಅದು ಒಣಕೆ ತೊಗೊಂಡು ಹೊಡಿ ಅಂದ್ಲು. ಅವ್ವ ಅಂದವ ಯಾಕವ್ವ ನನ್ನೇನು ಹಿಡಿಬೇಕತ್ತೆ ನಾ ಅಲ್ರಿ ಯಾಕೋರೆ ನಮ್ಮ ಮನೆಗೆ ಹೇಳಾರ್ದೆ ಬಂದಿನ ನನಗೆ ಬಿಟ್ಟು ಬಿಡ್ರಿ, ನಿಮ್ಮ ಭಿನ್ನ ಬೇಡ ಏನು ಬೇಡ, ನನಗೆ ಬಿಟ್ಟು ಬಿಡ್ರಿ, ನಾ ಹೋಗ್ತೀನಿ ಹಂಗೆ ಹೋಗ್ತಿದ್ದೀನಿ ಅನ್ನು. ಇಲ್ರಿ ನನಗೆ ಬಿಟ್ಟು ಬಿಡ್ರಿ, ಯಾಕೆ ನಮ್ಮ ಮನೆಗೆ ಹೋಗ್ತೀನಿ, ನಮ್ಮ ಅವ್ಗೆ ಹೇಳಾರ್ದೆ ಬಂದೀನಿ, ನನ್ನ ಹೆಣ್ತಿಗೆ ಹೇಳಾರ್ದೆ ಬಂದೀನಿ, ನನಗೆ ಬಿಟ್ಟು ಬಿಡ್ರಿ ಒಂದು ಸೌಂಡ್ ಅಳ್ಳಕತ್ತದ 500 ಅದೇ ನೀ ಅನ್ನರಿ ನಾವು ಯಾವಾಗ ಒತ್ತಾಯ ಮಾಡಕತ್ಕೊಂಡು ನಾವು 500 ಅಂದಯ್ಯ ನಂದು ಮುಗಿತಿ ಅಪ್ಪು ನನ್ನ ಮುಗಿತಿ ಅಕ್ಕ. ಅದಕ್ಕೆ ಒಣಕಿ ತೊಗೊಂಡು ಹೊಡಿ 10 ಹೇಳ್ತೀನಿ. ಎಡ್ಡೆ ಹೆಜ್ಜಾಗ ಜಿಗದಾಕೇನೆ ಹಂಗೆ ಒಣಕಿ ತೊಗೊಂಡು ಬಂದು ರಿಮ್ಮಗೆ ಬಿಟ್ಲಾಯ್ತು. ಯಾವಾಗ ಹರಿವು ಹೊಡೆದು ಹರಿವೆಗೆ ನುಚ್ಚು ಹಳ್ಳೆ ತಿಂದು ಹಂಗಾಲ್ತಾನೆ ಇಳ್ಕೋತ ಬಂತು. ಬರೇ ನುಚ್ಚು ಇಳಿಲಿಲ್ಲ, ನುಚ್ಚಿನ ಜೋಡಿ ತೊಗಲು ಉಚ್ಕೋತ ಬಂತು. 500 ಸೌಂಡ್ ಟಣ್ ಹಾರ್ಯಾಡ. ಅದು ಉರುಪು ತಾಳದಕ್ಕೆ ರೀ ಆಕಿನ ಮನೆಗೆ ಒಂದು ನೀರು ತುಂಬಿದ ಹೌಸ್ ಇತ್ತು. ಹೋಗಿ ಆ ಹೌಸಿನ ಬಿದ್ದು ಅಲ್ಲೇ ಒದ್ದಾಡಿ ಸತ್ಯ ಹೋಯ್ತು. ಹ್ಯಾಂಗೆ ಮಾಡಿ ಮತ್ತು ನೀವು ಯಾರೇ ನನಗೆ ಕರೆದು ಹಂಗೆ ಮಾಡಿರತ್ತೀನಿ ಹ್ಯಾಂಗೆ ರೀ, ನೀವೇನು ಹಂಗೆ ಮಾಡಂಗಿಲ್ಲ. ಅವ್ರಂತಾರ ನಾವು ಕರೆಯಂಗೂ ಇಲ್ಲ, ನಿಮ್ಮ ಮಾಡಂಗಿಲ್ಲ. ಹೌದಿಲ್ಲ.